ತರಬೇತಿಯನ್ನು ಒಬ್ಬರು ಶಿಕ್ಷಕರಿಂದ ತರಬೇತಿಯನ್ನು ನೇಮಿಸುವ ಆದೇಶವನ್ನು ಹೊರಡಿಸಿದರೆ ಇದನ್ನು ದಯವಿಟ್ಟು ತಾವು ಮರು ಪರಿಶೀಲನೆ ಮಾಡಿ. ನಮಗೆ ಕರಾಟೆ ಶಿಕ್ಷಕರನ್ನ ಸಪರೇಟ್ ಆಗಿ ತಗೊಳ್ಳಿ, ಯೋಗ ಶಿಕ್ಷಕರನ್ನ ಸಪರೇಟ್ ಆಗಿ ತಗೊಳ್ಳಿ. ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೆ ನೀವು ಕೊಡುವ ಗೌರವದ 12,000 ಯಾರಿಗೂ ಆಗಲ್ಲ. ಸೊ ನಮಗೆ ಅಂದ್ರೆ 3 ತರಗತಿಗಳನ್ನ ಕೆಲವು ನಮ್ಮ ಹಿರಿಯ ಶಾಸಕರ ಅಧ್ಯಕ್ಷರು ಮತ್ತು ಹಿರಿಯರೇನಂದ್ರೆ ಇಲ್ಲ ಟೈಮು ನಾನು ಸ್ವಲ್ಪ ಮಾಡಿದ್ರೆ ಅದಕ್ಕಾಗಿ ಬಂದು ಸ್ವಲ್ಪ ಗಮನ ಬರ್ತದೆ. ಇಷ್ಟೇ ಯೋಗ ಬೇರೆ ಕರಾಟೆ ಬೇರೆ. ಯೋಗಕ್ಕೇನು ನೀವು ತರಬೇತಿದಾರ ನೇಮಕ ಮಾಡ್ಕೊಡ್ರಿ, ಅದು ಕೂಡ ಕರಾಟೆ ಶಿಕ್ಷಕರು ನೇಮಕ ಮಾಡ್ಕೊಡ್ರಿ ಅನ್ನೋ ಉದ್ದೇಶ ನಮ್ದಾಗಿದೆ. ಆ ಕಡೆ ಕರಾಟೆ ಶಿಕ್ಷಕರಿಗೆ ಒಂದು ಕೆಲಸ ಆಗುತ್ತೆ, ಈ ಕಡೆ ಯೋಗ ತರಬೇತಿದಾರಗಳ ಒಂದು ಕೆಲಸ ಆಗುತ್ತೆ. ಅದರಿಂದ ಈ ಸರ್ಕಾರ ಇದನ್ನು ದಯವಿಟ್ಟು ಮರುಪರಿಶೀಲನೆ ಮಾಡಬೇಕಂತೇಳಿ ರಾಜ್ಯ ಕರಾಟೆ ಶಿಕ್ಷಕರ ಸಂಘದಿಂದ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಸೊ ಈ ಒಂದು ಆದೇಶದಿಂದ ಶಿಕ್ಷಕರು ಕೂಡ ಗೊಂದಲದಲ್ಲಿದ್ದಾರೆ. ಮುಖ್ಯೋಪಾಧ್ಯಾಯ ಈ ಬರೀ PMC ಶಾಲೆಗಳಿಗೆ ಅಷ್ಟೇ ಇದನ್ನ ನೀವು ಕೊಡ್ತಾ ಇದ್ದೀರಾ? ಕರಾಟೆ ಯೋಗ ಮಾಡಿ ಬಹಳ ಸಂತೋಷ. ಯೋಗ ಮಾಡಿ, ಯೋಗ ಫಾರ್ ಮೈಂಡ್ ಪೀಸ್ ಒಳ್ಳೆಯದು. ಕರಾಟೆ ಈಸ್ ಯೋಗ ಇನ್ ಆಕ್ಷನ್. ನಾವಿನ್ನು ಕೈ ಕಾಲು ಓಡ್ಬಿಟ್ಟು ಸೆಲ್ಫ್ ಡಿಫೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸರ್ಕಾರಕ್ಕೆ ತಮ್ಮ ಮೂಲಕ ಈಗಾಗಲೇ ಕೂಡ ಏನು ತಾವು ಯೋಗ ಮತ್ತು ಸಪರೇಟ್ ಆಗಿ ತರಬೇತಿದಾರ ನೇಮಿಸಿ, ಕರಾಟೆಗೆ ಸಪರೇಟ್ ಆಗಿ ತರಬೇತಿದಾರ ನೇಮಿಸಿ, ಅದರಲ್ಲಿ ಸಹಾಯಧನ ಗೌರವಧನ ಮಾಡಿದ್ರೆ ಹೆಚ್ಚಳ ಮಾಡಿ 24,000ಕ್ಕೆ ಅಂತ ಹೇಳ್ತಾ, ಆಮೇಲೆ ನಮ್ಮ ರಾಜ್ಯ ಶಿಕ್ಷಕರ ಸಂಘ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಂಘಟನೆ ಇದೆ. ಸುಮಾರು 20 ವರ್ಷಗಳಿಂದ ನಾವೆಲ್ಲ ಸರ್ವಿಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ವಿತ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಒಂದಿದೆ. ಸಂಬಂಧಪಟ್ಟ DDP ಸಾಹೇಬರಾಗಿರ್ಬೋದು, BOಗಳಾಗಿರ್ಬೋದು, ಮುಖ್ಯಪತ್ರರಾಗಿರ್ಬೋದು, ನಮ್ಮ ಮೂಲಕ ಸರ್ಟಿಫೈ ಮಾಡಿಸಿ ಆ ಒಂದು ಕರಾಟೆ ಸ್ಟೂಡೆಂಟ್ ಆ ಜಿಲ್ಲೆಯಲ್ಲಿ ಈತ ಬ್ಲಾಕ್ ಬೆಲ್ಟ್ ಮಾಡ್ಕೊಂಡಿದ್ದಾನ, ಈತ ಇತಿಹಾಸ ಇದೇನಾ, ಈತ ಕಲಿತಿದಾನ, ಈ ಮಕ್ಕಳಿಗೆ ನ್ಯಾಯ ಮಾಡ್ತಾರ ನಿಟ್ಟಿನಲ್ಲಿ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಜಿಲ್ಲೆಯ ಸಂಬಂಧಪಟ್ಟ ಶಾಲೆಗಳಿಗೆ ಅವ್ರನ್ನ ಕರೆದು ಆಯ್ಕೆ ಸಮಿತಿಯಲ್ಲಿ ಹಾಕಿ ಆಯ್ಕೆ ಮಾಡಿಸಿಕೊಳ್ಳಿ ಅನ್ನೋ ಒಂದು ಮಾತನ್ನ ಈ ವೇದಿಕೆ ಮೂಲಕ ನಮ್ಮ ರಾಜ್ಯ ಶಿಕ್ಷಕರ ಸಂಘದಿಂದ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ.